ಹರಿದಾಸ ದಿನಚರಿ ಶೀರ್ಷಿಕೆ ಬಹಳ ಅಪೂರ್ವವಾದ. ಹರಿದಾಸರ ಸಂದೇಶ ಉಪದೇಶ ಸಾಮಾನ್ಯವಾಗಿ ನಾವು ಕೇಳಿ ಅಭ್ಯಾಸ ಆಗಿದೆ. ಆದರೆ ದಿನಚರಿ ಅನ್ನೋದರ ಬಗ್ಗೆ ತುಂಬಾ ಜನ ಗಮನಿಸಿರೋದು. ಅವರ ಉಪದೇಶ ಬದಲಾದವರು ವಿಚಾರದ ಭಾಗವಾದರೆ ದಿನಚರಿ ಆಚಾರದ ಭಾಗವಾಗಿದೆ. ಯಾವಾಗಲೂ ಆಚಾರ ವಿಚಾರಗಳ ಸಮ್ಮಿಲನವಾದಾಗ ಮಾತ್ರನೇ ಅದು ಪೂರ್ಣತೆ ಬರುತ್ತೆ. ಸಾಮಾನ್ಯವಾಗಿ ಇವತ್ತು ಆಚಾರ ಗೌಣವಾಗಿ ವಿಚಾರ ಪ್ರಧಾನವಾಗೋದು ಕೆಲವರ ಯೋಚನೆ ಆದರೆ, ಮತ್ತೆ ಕೆಲವರು ವಿಚಾರ ಪ್ರಧಾನವಾಗದೆ ಆಚಾರವೇ ಪ್ರಧಾನವಾಗೋದು ಇನ್ನೊಂದು. ಅವೆರಡನ್ನೂ ಭಗವಂತ ಒಪ್ಪೋದಿಲ್ಲ, ಭಗವದ್ಗೀತೆ ಒಪ್ಪೋದಿಲ್ಲ. ಎರಡರ ಹಿತಮಿತವಾದಂತಹ ಬೆಳಕೆಯಾಗುತ್ತೆ. ಪ್ರಧಾನ ವಿಚಾರನೇ ಸಂಶಯ ಇದೆ. ಆದರೆ ಒಳ್ಳೆಯ ವಿಚಾರಕ್ಕೆ ಆಚಾರ ಆಗೋದು ಒಂದು ಬುನಾದಿ ಆಗಿದೆ. ಕರ್ಮಣ ಜ್ಞಾನ ಮಾತನೋತಿ ಅನ್ನೋ ಮಾತಿ ಅಂದ್ರೆ, ಯಾರು ವಿಹಿತ ಕರ್ಮಗಳನ್ನ ಕೃಷ್ಣಾರ್ಪಣ ಬುದ್ಧಿಯಿಂದ ನಿಸ್ಪೃಹತೆಯಿಂದ ಮಾಡಿ ಆರಾಧನೆ ಮಾಡ್ತಾರೆ, ಇದು ಕೂಡ ಜ್ಞಾನವಾಗಿ ಪರಿವರ್ತಿತವಾಗುತ್ತೆ. ನಮ್ಮ ಆಧುನಿಕ ಪರಿಭಾಷೆಯಲ್ಲಿ ಕೆಲಸ ಸಂಬಳವಾಗಿ ಧನ ಬರುತ್ತಲ್ಲ, ಹಾಗೆ ಅಧ್ಯಾತ್ಮದಲ್ಲಿ ಕರ್ಮ ಜ್ಞಾನ ಧನವಾಗಿ ಪರಿವರ್ತನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ದಿನಚರಿಯ ಮಹತ್ವ ತುಂಬಾ ಅಪೂರ್ವವಾದ. ಜೀವನದಲ್ಲಿ ಆಚಾರ ನಿತ್ಯ ನೈಮಿತ್ತಿಕ ಹೀಗೆಲ್ಲ ಮಾತಾಡುತ್ತೆ. ನಿತ್ಯ ಎಂಬುದೇ ದಿನಚರಿ. ನಿತ್ಯದ ಆಚಾರ ಇರಬೇಕು. ವಾರಕ್ಕೊಮ್ಮೆ ಅವನ ಹರಿದಾಸ ದೇವರ ಪೂಜೆ ಮಾಡ್ತೇವೆ ಅನ್ನೋದಕ್ಕಿಂತ ದಿವಸ ಅರ್ಧ ಗಂಟೆ ಮಾಡ್ತೇವೆ ಅನ್ನೋ ಮಹತ್ವ ಇದೆ. ಆ ಹಿನ್ನೆಲೆಯಲ್ಲಿ ದಿನಚರಿಯನ್ನು ಅಳವಡಿಸಿಕೊಳ್ಳೋದು, ನಾವು ಮುಂದೆ ಸದ್ವಿಚಾರವನ್ನು ಅಳವಡಿಸಿಕೊಳ್ಳೋದಕ್ಕೆ ಬಹಳ ಮುಖ್ಯ. ನಮ್ಮ ಶಾಸ್ತ್ರಗಳಲ್ಲಿ ಜೀವನನ್ನ ಸುಪರ್ಣ ಒಂದು ಪಕ್ಷಿ ಅಂತ ಕರೆದಿದ್ದಾರೆ. ಪಕ್ಷಿ ಅನ್ನೋದು ದ್ವಾಸುಪರ್ಣ ಪದದಲ್ಲೇ ಬಂದಿದೆ. ಪಕ್ಷಿ ಹಾರ್ಲಿಕ್ಕೆ ಎಲ್ರೆಕ್ಕೇರು, ಒಂದು ರೆಕ್ಕೆಯಿಂದ ಪಕ್ಷಿ ಹಾರ್ಲಿಕ್ಕೆ ಬರೋದಿಲ್ಲ. ಆಚಾರ ವಿಚಾರಗಳು ಹಾಗೆ, ಸದಾಚಾರ ಸದ್ವಿಚಾರಗಳು ಎರಡು ಪಕ್ಷಗಳು, ಅದರಿಂದಾಗಿ ಪಕ್ಷಿ ಆಗೋದು. ಆಗ ಹಾರಾಟ ಪೂರ್ಣವಾಗಿ ನಮ್ಮ ಗುರಿ ತಲುಪಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಸದಾಚಾರದ ಮಹತ್ವವನ್ನ ಸಜ್ಜನರ ಆಚರಣೆ ನೋಡಿ ತಿಳಿಬೇಕು. ಹರಿದಾಸರು ತುಂಬಾ ಪ್ರಸಿದ್ಧವಾಗಿದ್ದು ನಡೆ ನುಡಿಗಳಿ. ಅವರ ನಡೆ ಒಂದು ನುಡಿ ಒಂದು ಆಗಲಿಲ್ಲ, ಎರಡು ಒಂದೇ ಆಗಿದ್ದರಿಂದಾನೇ ಅದು ಭಾರಿ ಮಹತ್ವ. ರಾಜ ಮಹಾರಾಜರು ಅವರ ಪಾದಕ್ಕೆ ಬೀಡಾಗಾಯ್ತು. ಯಾರು ಒಂದನ್ನು ಬಿಡುತ್ತಾರೆ ಅದು ಒಂಥರ ಭ್ರಷ್ಟಾಚಾರದ ಮತ್ತೊಂದು ಮುಖವಾಗ್ತದೆ. ಅದಾಗದಂತೆ ನೋಡಿಕೊಂಡಿದ್ದ ಹರಿದಾಸರ ಅಂತ ವಿಶೇಷತೆಯ ಹಿನ್ನೆಲೆಯಲ್ಲಿ ಹರಿದಾಸ ದಿನಚರಿಯನ್ನು ಮೂಡಿ ಬಂದಿದೆ. ಅದು ಅತ್ಯಂತ ಶ್ಲಾಘನೀಯ. ಅದರಲ್ಲೂ ಕೂಡ ಅದರ ದಾಸರ ಪಾತ್ರವನ್ನು ನಿರ್ವಹಣೆ ಮಾಡಿರೋದು ಡಾಕ್ಟರ್ ವಿದ್ಯಾಭೂಷಣ್ ಅವರು. ಅವರ ಕಂಠಸರಿಯಿಂದ ವಿಶ್ವವಿಖ್ಯಾತರಾದರು. ಸಾಮಾನ್ಯವಾಗಿ ನಮ್ಮ ಹೀಗಾಗಿತ್ತು. ಎಷ್ಟೋ ಜನ ದಾಸರ ಹಾಡನ್ನು ಹೇಳೋವರಿಗೆ ಸಾಹಿತ್ಯ ಜ್ಞಾನನೇ ಇರೋದಿಲ್ಲ, ಶಾಸ್ತ್ರಜ್ಞಾನ ಅಂತೂ ತುಂಬಾ ದೂರ. ನಮ್ಮಲ್ಲಿ ಪದ್ಧತಿ ಇದೆ, ದಾಸ ಸಾಹಿತ್ಯ ನೋಡೋದಕ್ಕೆ ಬಹಳ ಸರಳ ಸಾಹಿತ್ಯ ಕಾಣುತ್ತೆ. ಸರಿಯಲ್ಲ. ಅದಕ್ಕೆ ಸಾಹಿತ್ಯ ಬೇಕು, ಸಂಗೀತ ಬೇಕು, ಶಾಸ್ತ್ರ ಬೇಕು. ತ್ರಿವೇಣಿ ಸಂಗಮನೇ ದಾಸ ಸಾಹಿತ್ಯ. ಇದು ಸಾಮಾನ್ಯವಾಗಿ ಮೂರರಲ್ಲಿ ಒಂದು ಬಂದರೆ ಏನು ಸಾಲದು. ಮೂರು ಬರೋದು ಭಾರಿ ಕಠಿಣವಾದದ್ದು. ಮೂರು ಬರೋದು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಮೂರು ಬರೋದನ್ನ ಬಂದಾಗ ಮಾತ್ರವೇ ದಾಸ ಸಾಹಿತ್ಯಕ್ಕೆ ಒಂದು ಪೂರ್ಣತೆ ಬರುತ್ತೆ. ಸಾಮಾನ್ಯವಾಗಿ ಬಹಳ ಲಘುವಾಗಿ ಕಾಣೋ ಜನ ಅರ್ಥ ಮಾಡಿಕೊಳ್ಳೋದು ದಾಸ ಸಾಹಿತ್ಯವನ್ನು. ನಾವು ಒಂದು ರೀತಿ ಹೇಳೋದಾದ್ರೆ, ದಾಸ ಸಾಹಿತ್ಯ ಪೂರ್ಣ ನ್ಯಾಯ ಸಲ್ಲಿಸೋದು ಭಾರಿ ಕಟ್ಟದ ಕೆಲಸ, ಸವಾಲದು. ಆಕ್ಚುಲಿ ಹೇಳೋದ ಸಂಗೀತ ಎಲ್ಲದರ ಒಂದು ಮೇಲನ ಆಗಬೇಕಾದ್ರಲ್ಲಿ ಆ ರೀತಿ ಹಿನ್ನೆಲೆ ಇರದೇ ಇದ್ದರೆ ದಾಸ ಸಾಹಿತ್ಯ ಮುಖ್ಯವಾದ ತನ್ನ ಗುರಿ ಮುಟ್ಟಿಲ್ಲ ಅಂತ ಹೇಳಬೇಕು. ಇನ್ನೂ ಕೂಡ ಒಂದು ಮೂಲ ಆಶಯ ಜನಕ್ಕೆ ತಲುಪಿಲ್ಲ. ತಲುಪೋದ್ರಲ್ಲಿ ಯಶಸ್ಸು ಗಳಿಸಿದವರಲ್ಲಿ ಡಾಕ್ಟರ್ ವಿದ್ಯಾಭೂಷಣ್ ಅವರೊಬ್ರು. ಅವರ ಪ್ರಧಾನ ಒಂದು ಭೂಮಿಕೆಯಲ್ಲಿ ಈ ಒಂದು ಯೋಜನೆ ನಡೆದಿದೆ. ಗಿರೀಶ್ ಆಚಾರ್ಯ ಏನ್ ಮಾಡಿದ್ದಾರೆ ಅದು ಬಹಳ ಹೆಮ್ಮೆ ಪಡತಕ್ಕಂಥ ನವೀನವಾದ ಪರಿಕಲ್ಪನೆ. ಅದು ವಿಶೇಷವಾಗಿ ನಡೀಲಿ. ಆ ಮೂಲಕವಾಗಿ ಜನಗಳಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕವಾದ ಜಾಗೃತಿ ಹುಟ್ಟಲಿ. ಅದಕ್ಕೆ ಇದರಲ್ಲಿ ಸಂಬಂಧಪಟ್ಟವರೆಲ್ಲ ಅದರ ನಿಪುಣರಾಗಿದ್ದಾರೆ ಎಂಬುದೊಂದು ಸಂತೋಷದ ಸಂಗತಿ. ದೇವರು ಇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ. ನಮ್ಮ ಪ್ರಭಾತ್ ಮನೆತನ, ಆ ಮನೆತನದ ಪಟ್ಟಾಭಿ ರಾಮಾಚಾರ್ಯರ ಮೊಮ್ಮಗ ಗಿರೀಶ್ ನಾಗರಾಜ್ ಒಂದು ಫಿಲಮ್ ತೆಗೆದಿದ್ದಾರೆ. ರೆಗ್ಯುಲರ್ ಫಿಲಮ್, 1 hour 40 minutes ರೆಗ್ಯುಲರ್ ಫಿಲಮ್. ದ ವೆರಿ ನೇಮ್ ಆಫ್ ದ ಟೈಟಲ್ ಆಫ್ ದಿ ಫಿಲಮ್ ಈಸ್ ಹರಿದಾಸರ ದಿನಚರಿ, ಎ ಡೇ ಇನ್ ದ ಲೈಫ್ ಆಫ್ ಪುರಂದರದಾಸರು. ಇದು 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇಂಥ ಒಂದು ಒಳ್ಳೆ ಪುರಂದರದಾಸರ ದಿನಚರಿಯನ್ನು ಚಲನಚಿತ್ರವನ್ನಾಗಿ ಮಾಡಿ ಜಗತ್ತಿಗೆ ಕೊಡತಕ್ಕಂಥ ಆ ಮಹದಾಕಾಂಕ್ಷೆ, ಬೃಹತ್ ಕಲ್ಪನೆ, ಅದು ಸಾಧನೆ. ಮತ್ತು ಈಗ ಜಗತ್ತಿಗೆ ತೋರಿಸ್ತಾ ಇರೋದು ಒಬ್ಬ ವೆರಿ ಆರ್ಡಿನರಿ ಯೂತ್, ಜಸ್ಟ್ ಲೈಕ್ ಎನಿ ಒನ್ ಆಫ್ ಅಸ್ ಇಸ್ ಆರ್ಡಿನರಿ ಯೂತ್ ಬಟ್ ಅಕಾಂಪ್ಲಿಷ್ಡ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್. ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮ ಸಮ್ಮೇಳನದ ಪರವಾಗಿ ಹೃದಯ ತುಂಬಿರತಕ್ಕಂಥ ಗೌರವ, ಅಭಿನಂದನೆ. ನೋಡಿ ಇಲ್ಲಿ ಬನ್ನಿ. ಅವರಿಗೆ ಸಮ್ಮೇಳನದ ಪರವಾಗಿ ಇವತ್ತು ಬಿಡುಗಡೆ ಆಗಿರತಕ್ಕಂಥ ಈ ಕೃತಿಯನ್ನು ಕೊಡ್ತಾ ಇದ್ದೀವಿ ಗಿರೀಶ್ ನಾಗರಾಜ್ ಅವರಿಗೆ. ವೇಣುಗೋಪಾಲ್ ದಾಸರು ಕೇಳಿದ್ರಲ್ಲ, ವೆಂಕಟದಾಸರು ಕೇಳಿದ್ರಲ್ಲ, ವೇಣುಗೋಪಾಲ್ ದಾಸರು, ಬ್ರದರ್ ಸುಬ್ಬಣ್ಣ ದಾಸರು ಕೇಳಿದ್ರಿ.
ಪ್ರಣೇಶ್ ಕಕ್ಕ ಕೇಳಿದ್ರಿ, ಪಟ್ಟಾಭಿ ರಾಮಾಚಾರ್ ಅಂತ ಇವರೆಲ್ಲ ಬ್ರದರ್ಸ್ಗಳು, ಎಲ್ಲ ಅಜಾನುಭಾವುಗಳು, ಎಲ್ಲ ಗಂಧರ್ವರು, ಎಲ್ಲ ಸಂಗೀತ ಸಾಗರ, ಸಾಹಿತ್ಯ ಸಾಗರ, ಹರಿಕಥಾ ರತ್ನಾಕರರು. ಅವ್ರು ಯಾರು ಮನುಷ್ಯರಲ್ಲ, ದೇವತೆಗಳು ಗಂಧರ್ವರಾಗಿದ್ದರು. ಅದಕ್ಕೆ ಪ್ರಭಾತ್ ಫ್ಯಾಮಿಲಿ ಯಾರನ್ನು ನೋಡಿದ್ರು ಚಿವುಟಿದ್ರೆ ನಿಮಗೆ ಸಂಗೀತದ ರಸ ಬರುತ್ತೆ. ಆ ಪಟ್ಟಾಭಿ ರಾಮಾಚಾರ್ ಮೊಮ್ಮಗ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ನಮ್ಮ ಯಶಸ್ವಿಯಾಗಲಿ, ಅದ್ಭುತ ಯಶಸ್ಸಾಗಲಿ. ಇದು ಚಿತ್ರ ಮತ್ತು ಜಗತ್ತಿನಾದ್ಯಂತ ನೋಡ್ತಾರೆ ಇವತ್ತು. ಪುರಂದರದಾಸರು ಕರ್ನಾಟಕಕ್ಕೆ ಮಿಸ್ ಆದರಲ್ಲ. ಅಮೇರಿಕಾಗೆ ನಾನು ಹೋಗಿದ್ದಾಗ ಶಿಕಾಗೋದಲ್ಲಿ ಒಬ್ಬ ಬ್ಲ್ಯಾಕ್ ಅಮೇರಿಕನ್ನು, ಭಾಳ ಇಂಟರ್ನ್ಯಾಷನಲ್ ಪಾಪ್ಯುಲರ್ ಮ್ಯೂಸಿಷಿಯನ್ನು ಮನೆಗೆ ಕರ್ಕೊಂಡು ಹೋದ್ರು. ಕರ್ಕೊಂಡೋದ್ರೆ ಅವನ ಮನೆಯಲ್ಲಿ ಪುರಂದರದಾಸ ದೊಡ್ಡ ಚಿತ್ರ ಹಾಕಿದ್ದ. ಏನು ಅಂತಂತಂದೆ, ಅವನು ಹೇಳ್ದ, ವಿ ಆರ್ ಆಲ್ ಮ್ಯೂಸಿಷಿಯನ್ಸ್, ಈಸ್ ದ ಫಾದರ್ ಆಫ್ ಮ್ಯೂಸಿಕ್ ಅಂತಂತ ಹೇಳ್ದ ಅವನು. ಹಾಗೆ ಜಗತ್ತಿನಾದ್ಯಂತ ಈ ಚಿತ್ರ ನಡೀಲಿ, ನನ್ನ ಬಂಧು ಇಂಥ ದೊಡ್ಡ ಸಾಧನೆ ಮಾಡೋದಕ್ಕೆ ಪರಮಾತ್ಮ ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾರೆ. ಎಲ್ಲರಲ್ಲೂ ಒಂದು ವಿನಂತಿ, ನಾವು ಸಿನಿಮಾಗಳನ್ನು ನೋಡಿ ಯಾವಾಗಲೂ ಹೇಳ್ತಿರ್ತೀವಿ, ಅಯ್ಯೋ ನೋಡೋಕ್ಕಾಗಲ್ಲ ಸಿನಿಮಾ, ಇದು ಹೊಡಿತಾ ಬಡ್ತಾ ಎಲ್ಲ ಇರುತ್ತೆ. ಸಿನಿಮಾ ಬಂದಾಗ ನಮ್ಗೆ ಹಿಂಸೆ ಆಗುತ್ತೆ, ನೋಡೋದಕ್ಕೂ ಹಿಂಸೆ ಆಗುತ್ತೆ, ಮಕ್ಕಳ ಜೊತೆ ನೋಡೋದಕ್ಕೂ ಹಿಂಸೆ ಆಗುತ್ತೆ. ಈ ರೀತಿಯಾದಂಥ ಒಂದು ಪ್ರಯತ್ನ ಮಾಡಿದಾಗ ದಯವಿಟ್ಟು ನಾನು ನಿಮಗೆ ಬಂದು ನೋಡಿ ಅಂತ ಹೇಳಿದ್ರೆ ಕಮ್ಮಿ ಆಗುತ್ತೇನೋ, ಬರಲೇಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾವು ಯಾವಾಗಲೂ ಬೈಕೋತಿರ್ತೀವಿ ಸಿನಿಮಾದವ್ರಿಗೆ, ಮಾಡಲ್ಲ ಸರಿಯಾಗಿ ಮಾಡಲ್ಲ, ಇವ್ರು ನೋಡೋಕ್ಕಾಗಲ್ಲ ನಮಗೆ ಅಂತ. ಬಂದಾಗ ಬಂದು ದಯವಿಟ್ಟು ಮಾತನಾಡಿ, ಇದ್ರ ಬಗ್ಗೆ ಮಾತನಾಡಿ. ನೀವು ಅಲ್ಲಿ ಭಜನೆ ಮಾಡ್ತಾ ಬನ್ನಿ. ಎಲ್ರಿಗೂ ನಮ್ಮ ದಾಸ ಸಾಹಿತ್ಯವೇ ಒಂದು ಏನು ಹೇಳ್ತಾ, ಅದಕ್ಕೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ದಾಸ ಸಾಹಿತ್ಯದ ಮೆರುಗು ಅಷ್ಟಿದೆ. ಐ ಆಮ್ ಜಸ್ಟ್ ಪ್ಯೂರಿಫೈಯಿಂಗ್ ಮೈ ಸೆಲ್ಫ್ ಬೈ ಡೂಯಿಂಗ್ ದಿಸ್ ಫಿಲ್ಮ್. ಸೊ ಪ್ಲೀಸ್ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ಹರೇ ಕೃಷ್ಣ.